ಹಲೋ, ಯಾರಿದ್ದೀರಾ ಮನೇಲಿ? ರಾಧಾ ಅವರೇ? ರಾಧಾ ಅವರೇ? ಯಾರು? ಯಾರ್ ಬೇಕಿತ್ತು? ಹಾ, ರಾಧಾ ಅವರು ಮನೇಲಿಲ್ವಾ? ಅವ್ರದ್ದು ನಾನು ಹೇಳಿದ್ನಲ್ಲ, ಅವ್ರು ಪೌಡರ್ ಎಲ್ಲ ಮಾಡ್ತಾ ಇದಾರಲ್ಲ, ಆ ಓನರ್ ನಾವೇನೇನೆ ಅದನ್ನ ಟೆಸ್ಟ್ ಮಾಡಬೇಕಿತ್ತು. ಸೊ ಯಾವ ಥರ ಮಾಡ್ತಾರೆ ಪ್ರೊಸೀಜರ್ ಎಲ್ಲ ತಿಳ್ಕೊಬೇಕು ಅಂತ ಬಂದಿದ್ದೀವಿ. ಹಾಗೇನೆ ಅವ್ರದ್ದು ಲಾಸ್ಟ್ ಮಂತ್ ಎಲ್ಲನೂ ಅವ್ರದ್ದೆಲ್ಲ ನಾನು ಸೇಲ್ ಆಗಿತ್ತಲ್ಲ, ಅದ್ರ ಅಮೌಂಟ್ ಎಲ್ಲ ಪೇ ಮಾಡಬೇಕಿತ್ತು. ಸೊ ಅದಕ್ಕೆ ಬಂದ್ವಿ. ರಾಧಾ ಅವರು ಮನೆ ಇದೆ ತಾನೇ? ಏನು ಬಿಸ್ನೆಸ್ ತಾ? ಅಯ್ಯೋ ದೇವ್ರೆ. ಆ ಸೊ ನೀವೇನ ಸಾ? ನಮ್ ರಾಧ ಹೇಳ್ತಿದ್ಲು ಮೊನ್ನೆಲ್ಲನೂ ಬೊತ್ತಾರೆ ಸಾರ್ ಬೊತ್ತಾರೆ ಅಂತ ಹೇಳ್ಬಿಟ್ಟು. ನೀವೇ ಅಂತ ಗೊತ್ತಿರ್ಲಿಲ್ಲ. ಆ ನೋಡಿ ಬಂದಿದ್ದು ಒಳ್ಳೇದೇನೆ ಆಯ್ತು. ರಾಧಾ ಕೊರ್ಬೇನ್ ಸೊಪ್ಪು ಕಿತ್ಕೊಂಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದ್ಲು. ಅದೇ ಪೌಡ್ರ್ ಎಲ್ಲ ಮಾಡ್ಬೇಕಲ್ಲ, ಅದಕ್ಕೆ ಇರಿ ಒಂದ್ ನಿಮಿಷ. ಹೋಗಿ ಚೇರ್ ತಗೊಂಡ್ಬಿಟ್ಟು ಬಾ ಹೋಗ್ ಸರ್ನ. ಸರ್ ಬಂದವ್ರು ಕುಂತ್ಕೊಂಡ್ಲಿ, ಹೋಗೋಗು. ಕುಂತ್ಕೊಳಕ್ ಚೇರ್ ತಗೊಂಡ್ಬಿಟ್ಟು ಬರ್ತೀವಿ ರೀ. ನಮ್ಮ ಮನೆನಾಗ ಶಾನ್ ನಾವು ಮ್ಯಾಲ್ಗಡೆ ಕುಂತ್ಕೊಳಕಿಲ್ವಲ್ಲ, ಬರೀ ನೆಲ್ದಾಗೆ ತಾನೇ ಕುಂತ್ಕೊಳ್ಳೋದು. ಅದಕ್ಕೆ ನಾವು ಚೇರ್ ಪಾರೆಲ್ಲ ಹಾಕಕ್ಕಿಲ್ಲ, ಹಿಂಗೆ ಕುಂತ್ಕೊತೀವಿ. ಅದಕ್ಕೆ ಇಲ್ಲಿ ಚೇರ್ ತಗೊಂಡ್ಬಿಟ್ಟು ಬರ್ತಾರೆ. ಅಯ್ಯೋ ಪರವಾಗಿಲ್ಲ ಬಿಡಿ, ನಾನು ನೆಲದಲ್ಲೇ ಕೂತ್ಕೋತೀನಿ. ಬ್ಯಾಡ ಸಾ, ಬ್ಯಾಡ ಬೇಡ, ನೀವು ಮ್ಯಾಲ್ಗಡೆ ನೀ ಕುಂತ್ಕೊಳ್ಳಿ. ಪಾಪ ನಿಮ್ಗೆ ಅಭ್ಯಾಸ ಇರಕ್ಕಿಲ್ಲ, ಸೂಟು ಗಿಟ್ಟು ಹಾಕೊಂಡ್ಬಿಟ್ಟು ಬಂದಿತ್ತೀರಾ, ನಿಮ್ಗೂ ಒಂಥರ ಆಯ್ತದೆ. ಇಲ್ಲ ಇಲ್ಲ, ನೀವು ಮ್ಯಾಲ್ಗಡೆ ಕುಂತ್ಕೊಳ್ಳಿರಂತೀರಿ. ನನ್ನ ಸಾಸೆ ತಗೊಂಡ್ಬಿಟ್ಟು ಬರ್ತಾಳೆ ಚೇರ. ಸಾ ಚೇರು. ಹಾ, ಕುಡಿ ಕುಡಿ. ಸಾ ಏನ್ ಸಾ, ಅವಳು ಪುಡಿ ಮಾಡೋದಕ್ಕೆ ನೀವು ಕಾಸು ಕೊಡಕ್ ಬಂದಿದ್ದೀರಾ? ಹಾ ಹೌದು. 2 ಮಂತ್ಸ್ ಇಂದ ಅವ್ರು ನಮಗೆ ಪೌಡರ್ ಎಲ್ಲಾನು ಸಪ್ಲೈ ಮಾಡ್ತಿದ್ದಾರೆ. ಬಿಸಿಬೇಳೆ ಬಾತ್ ಪೌಡರ್, ವಾಂಗಿಬಾತ್ ಪೌಡರ್ ಎಲ್ಲ ಸಪ್ಲೈ ಮಾಡ್ತಿದ್ದಾರೆ. ಸೊ ತುಂಬಾ ಚೆನ್ನಾಗಿ ರನ್ನಿಂಗ್ ಇದೆ. ಅದಕ್ಕೇನೆ ನಾನು ಅವರು ಎಲ್ಲ ಯಾವ ತರ ರೆಡಿ ಮಾಡ್ತಾರೆ ಅಂತ ನೋಡ್ಬೇಕಲ್ವಾ. ಮತ್ತೆ ಏನಾದ್ರೂ ಬೇರೆ ಬೇರೆ ಕೆಮಿಕಲ್ಸ್ ಅದು ಇದು ಹಾಕ್ಬಿಟ್ಟು ರೆಡಿ ಮಾಡಿಬಿಟ್ರೆ ಮತ್ತೆ ನಮ್ಮ ಕಂಪ್ನಿಗೆಲ್ಲ ಎಫೆಕ್ಟ್ ಆಗ್ಬಿಡುತ್ತಲ್ಲ. ಅದಕ್ಕೆ 2 ಮಂತ್ಸ್ ಅವ್ರ ಅಮೌಂಟನ್ನು ಕೊಟ್ಟಿರಲಿಲ್ಲ ನಾನು. 2 ಮಂತ್ಸ್ ಅವ್ರ ಅಮೌಂಟ್ ಎಲ್ಲ ಹೋಲ್ಡ್ ಮಾಡಿದ್ದೆ. ಸೊ ಈಗ ಅವ್ರ ಅಮೌಂಟ್ ಎಲ್ಲ ಕೊಟ್ಟು ಹಾಗೇನೆ ಅವ್ರು ಯಾವ ತರ ಮಾಡ್ತಾರೆ ಅಂತ ತಿಳ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಆಕ್ಚುಲಿ ನಾನು ಇಲ್ಲೇ ಒಂದು ವೀಕ್ ಇರಬೇಕಾಗುತ್ತೆ. ನಿಮ್ಗೇನು ತೊಂದರೆ ಇಲ್ಲ ತಾನೇ? ಅಯ್ಯೋ ಬಾಪ, ಎಂತ ತೊಂದ್ರೆ? ನಮ್ಮ ಮನೆನಾಗೆ ಏನ್ ತೊಂದ್ರೆ? ನೀವಿರ್ರಿ. ನನ್ ಸೊಸೆ ಬಿಸಿನೆಸ್ ಮಾಡ್ತಾವಳೆ ಅಂತ ಹೇಳಿದ್ರೆ ನಮ್ಗಿನ್ನ ಖುಷಿ ಪಡೋರಿ ಇನ್ ಯಾರಪ್ಪ ಅವ್ರೆ? ನಮ್ಮದ್ರಾಗ ನನ್ ಸೊಸೆನೇನಿಯ ಬಾಳ ಬುದ್ಧಿವಂತೆ ನಮ್ ಪೊದ್ದು. ಅವಳಿಂದನೇನಿಯ ಬಿಸಿನೆಸ್ ಎಲ್ಲನೂ ಶುರುವಾಗಿರೋದು. ಬಾಳ ಖುಷಿ ಆಯ್ತಾಯ್ತು ನಮ್ಗಂತೂನುವೆ. ಅಯ್ಯೋ ಅಯ್ಯೋ ಅಯ್ಯೋ, ಈ ಪೊದ್ದಿನುವೆ ಹಂಗೇನಿಯರಾದ ಇಬ್ಬರು ಏನಾರ ಮಾಡಿ ಕಾಸು ಮಾಡ್ಕೊಂತವ್ರೆ. ನಾನೇ ಹಳೆ ಬೇವರ್ಸಿ ಥರ ಕುಂತಿರೋದು. ನಾನು ಮಾಡ್ಕೊಬೇಕು. ಇವ್ರ ತಾಗ ಆಮೇಕಿಂದ ಮಾತಾಡ್ತೀನಿ. ಏನು ಮಾಡಿಕೊಟ್ರೆ ಇವ್ರು ನಮಗೆ ಕಾಸು ಕೊಡ್ತಾರೋ ಕೇಳೋಣ. ಎಷ್ಟು ಕೊಡ್ತಾರೆ? ಒಂದು 5-6 ಸಾವಿರ ಕೊಟ್ಟೋಯ್ತಾರ ಅವಳಿಗೆ. ಇರ್ಬೋದೇನೋ, ನೋಡೋಣ ಇರು, ಎಲ್ಲ ಗೊತ್ತಾಯ್ತದೆ. ಆಕ್ಚುಲಿ ನಾನು ನೆನ್ನೆನೇ ಬರಬೇಕಿತ್ತು. ನನಗೆ ಟೈಮಿಂಗ್ಸ್ ಇರಲಿಲ್ಲ. ಸೊ ಮೀಟಿಂಗ್ ಇತ್ತು, ಅದಕ್ಕೆ ಬರೋದು ಲೇಟ್ ಆಯಿತು. ಅವರಿಗೆ ನಾನು ನಾಳೆ ಬರ್ತೀನಿ ಅಂತ ಹೇಳಿದ್ದೆ. ಸಡನ್ಲಿ ಈಗಲೇ ಬಂದಿರೋದು. ಪಾಪ ಅವ್ರ ಮನೇಲಿಲ್ಲ ಅನ್ಸುತ್ತೆ. ಹೌದು ಸಾ, ಅವಳಂತೂ ಮನೆ ಕೆಲಸನೂ ಮಾಡ್ತಾಳೆ. ಈಚೆ ಕಡೆನಾಗೆ ಒಂದು ಅಡುಗೆ ಮನೆ ತರ ಮಾಡ್ಕೊಂಡವಳೆ ಸಾ, ನಮ್ಮ ಇತ್ಲು ಕಡೆ. ಅಲ್ಲಿ ಎಲ್ಲ ನಿಮ್ದೆಲ್ಲ ತಯಾರು ಮಾಡ್ತಾಳೆ. ನೀವು ಹೋಗಿ ನೋಡಿವ್ರಂತೆ ಸಾ, ಹೋಗಿ. ಸಾ ನೀವು ಏನ್ ಚೆಕ್ ಮಾಡಕ್ಕೆ ಅಂತ ಬಂದಿರೋದು? ಅದೇ ಯಾವ ಥರ ಕ್ಲೀನಿಂಗ್ ಯಾವ ಥರ ಇಟ್ಕೊಂಡಿದ್ದಾರೆ, ಹಾಗೇನೆ ಏನೇನೆಲ್ಲ ಹಾಕ್ತಾರೆ ಪೌಡರ್ಗೆ. ಮೀನ್ಸ್ ಏನಾದ್ರೂ ಜಾಸ್ತಿ ಕೆಮಿಕಲ್ಸ್ ಏನಾದರೂ ಹಾಕ್ಬಿಟ್ಟು ಹೆಲ್ತ್ಗೆ ಏನಾದರೂ ಎಫೆಕ್ಟ್ ಆಗೋ ಥರ ಹಾಕ್ತಾರಾ, ಇಲ್ಲ ಜಾಸ್ತಿ ಟೇಸ್ಟ್ ಪೌಡ್ರ್ ಹಾಕ್ತಾರಾ? ಸೊ ಎಲ್ಲ ನಾನು ನೋಡಬೇಕಲ್ವಾ. ಜಸ್ಟ್ ಟೇಸ್ಟಿಯಾಗಿದೆ ಓಕೆ ಪೌಡರು, ಬಟ್ ನಾವು ಸುಮ್ಮನೆ ತೊಗೊಂಡು ಸೇಲ್ ಮಾಡೋಕ್ಕಾಗಲ್ಲ. ಸೇಲ್ ತುಂಬ ಚೆನ್ನಾಗಿ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಜನರು ಹೆಲ್ತ್ಗೆಲ್ಲನೂ ಎಫೆಕ್ಟ್ ಆಗೋ ಥರ ನಾವು ಮಾಡೋಕ್ಕಾಗಲ್ಲ. ಸೊ ನಾವು ಈಗ ನೋಡ್ಬಿಟ್ರೆ ಎಲ್ಲ ಒಳ್ಳೇದಲ್ವಾ. ನಮ್ ಸೊಸೆ ಅಂತ ಕೆಲಸ ಮಾಡೋಳಲ್ಲ ಬಿಡಿ ಸಾ. ಜಯ ಯಾರು? ರೀ, ನಮ್ ಸೊಸೆ ಇಲ್ವೇ? ರಾಧಾ. ರಾಧಾ ಬಿಸಿನೆಸ್ ಮಾಡ್ತಾವಳಲ್ರಿ, ಪೌಡ್ರ್ ತಯಾರು ಮಾಡ್ತಾವಳಲ್ಲ, ಬಿಸಿಬೇಳೆ ಬಾತು. ಆ ಪೌಡ್ರು ಇದೆಲ್ಲನೂ ಓನರ್ ಅಂತೆ. ಸಾ ನಮಸ್ಕಾರ. ಹಾ ನಮಸ್ಕಾರ ಯಜಮಾನ್ರೆ. ನಾವೇನು ಯಜಮಾನ್ರು, ಎಲ್ಲನೂ ನೀವೇನೇ ಯಜಮಾನ್ರು. ಅಷ್ಟು ದೊಡ್ಡ ಇದೆಲ್ಲ ಬಿಸ್ನೆಸ್ ಎಲ್ಲ ಮಾಡಿಕೊಂಡಿದ್ದೀರಾ. ಆ್ಯಕ್ಚುಲಿ ಅದು ನಮ್ಮ ಡ್ಯಾಡಿ ಬಿಸ್ನೆಸ್, ನನ್ನ ಬಿಸ್ನೆಸ್ ಅಲ್ಲ. ನಾನು ಸುಮ್ಮನೆ ಜಸ್ಟ್ ನೋಡ್ಕೋತೀನಿ ಅಷ್ಟೇನೆ. ಎಲ್ಲ ನಮ್ಮ ಡ್ಯಾಡಿ ಬಿಸ್ನೆಸ್ ಏನೇನೆ. ಯಾರ್ದಾದ್ರೆ ಏನಪ್ಪ, ಅಪ್ಪಂದಾದ್ರೆ ಮಕ್ಳಿಗೆ ಸಿಗ್ದಿದ್ದಂಗೆ ಇರ್ತದೆ. ಮಕ್ಳಿಗೆ ಸಿಕ್ಕೇ ಸಿಗ್ತದಲ್ಲ. ಹ್ಞೂ, ಹೆಂಗೋ ಬಿಡು. ಪರವಾಗಿಲ್ಲ. ನೀವೂನುವೆ ಹೆಂಗೋ ದೊಡ್ಡ ಕುಳನೇ ನೀನಿಯ. ಲೇ, ಹೋಗ್ ಕಾಪಿ ಹೋಗಿ. ಇದ್ಯಾಕೆ ಹಿಂಗ್ ನಿಂತ್ಕೊಂಡಿದ್ಯಾ? ಸಾ ಇನ್ನೇನ್ ಸಾ, ನನ್ ಸೊಸೆ ಎಲ್ಲ ಸಂದಕ್ಕೆ ಏನಿಯ ಮಾಡ್ತಾಳೆ ಬುಡಿ ಸಾ. ಅದ್ರಾಗ ಏನು ಎಳ್ಳೆ ಮಾತಿಲ್ಲ. ನನ್ ಸೊಸೆ ಸೂಪರ್ ಆಗಿ ಏನಿಯ ಮಾಡ್ತಾಳೆ ಪುಡಿ ಎಲ್ಲನೂ. ಹಾ ಗೊತ್ತು, ಆದ್ರೂ ಒಂದ್ಸಲ ನೋಡ್ಕೊಂಡು ಹೋಗ್ಬೇಕಲ್ವಾ ಯಾವ ತರ ಮಾಡ್ತಾರೆ ಏನು ಅಂತ. ಆಕ್ಚುಲಿ ನಮ್ಮ ಡ್ಯಾಡಿ ಬರ್ಬೇಕಿತ್ತು ಇಲ್ಲಿಗೆ. ಅವರು ಫಾರಿನ್ಗೆ ಹೋದ್ರು, ಅದಕ್ಕೆ ನಾನು ಬಂದೆ. ಆ, ನಾನು ಇಷ್ಟು ಸಿಂಪಲ್ ಆಗೆಲ್ಲ ತಯಾರಾಗ್ತಾ ಇದ್ದೆ ನಮ್ಮ ಪೌಡರ್ ಅಂತ ನಂಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ತುಂಬ ದೊಡ್ಡ ಫ್ಯಾಕ್ಟ್ರಿನಲ್ಲಿ ತಯಾರಾಗ್ತಿದೆ ಅಂತ ಅನ್ಕೊಂಡಿದ್ದೆ. ಆದರೆ ವಿಲೇಜ್ ಸ್ಟೈಲಲ್ಲಿ ಇಲ್ಲಿ ಊರಲ್ಲಿ ರೆಡಿ ಆಗ್ತಿದೆ ಅಂತ ನಮ್ಮ ಡ್ಯಾಡಿ ಹೇಳಿದಾಗ ನಂಗೆ ತುಂಬ ಆಶ್ಚರ್ಯ ಆಯಿತು. ಸೊ ವೆರಿ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇನ್ನೂ ಎಲ್ಲ ನಮಗೆ ಪರ್ಫೆಕ್ಟ್ ಅನ್ಸಿದ್ರೆ ಇನ್ನೂ ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಾಗುತ್ತೆ. ಸೊ ಯೋನ ಸಾ, ನಮ್ಗೆ ಎಲ್ಲ ಅರ್ಥ ಆಗಕ್ಕಿಲ್ಲ. ನಮ್ ಸೊಸೆ ಪೊದ್ದು ಹಂಗೇನಿಯ, ಇನ್ನೊಬ್ಳು ರಾಧ, ಅವ್ರಿಬ್ರಿಗೇನಿಯ ಗೊತ್ತು. ಸಾ ಕ್ಷಮಿಸಿ ಸಾ, ನನಗೆ ಗೊತ್ತಿರಲಿಲ್ಲ ನೀವು ಇವತ್ತೇ ಬರ್ತೀರಾ ಅಂತ. ಸಾ ಸಾರಿ ಸಾ, ನೀವು ಬರ್ತೀರಾ ಅಂತ ನಂಗೆ ಗೊತ್ತಿದ್ರೆ ಮನೆಯಾಗೇನೇ ಇತ್ತಿದ್ದೆ. ಅದೇ ಸಾ ಪುಡಿ ಮಾಡೋಕ್ಕೆ ಕೆಲವು ಸಾಮಾನು ಸರಂಡಿ ಬೇಕಿತ್ತು, ತಗೊಂಬಿಟ್ಟು ಬರೋಕ್ಕೆ ಅಂತ ಹೇಳ್ಬಿಟ್ಟು ಹೋಗಿದ್ದೆ. ಸಾ ಕ್ಷಮಿಸ್ಬಿಡಿ ಸಾ.
ಅಯ್ಯೋ ಬಿಡಿ, ಇದರಲ್ಲಿ ನಿಮ್ದೇನು ತಪ್ಪಿದೆ? ನಾನು ತಾನೇ ಇವತ್ತು ನೆನ್ನೆ ಬರಬೇಕಿತ್ತು. ನಾನು ನಾಳೆ ಬರ್ತೀನಿ ಅಂತಲೂ ಹೇಳಿದ್ದೆ. ಸಡನ್ನಾಗೆ ಪ್ಲಾನ್ ಚೇಂಜ್ ಮಾಡ್ಕೊಂಡು ಬಂದಿದ್ದು ನಾನೇ ತಾನೇ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನೀವೇನಾ ರಾಧಾ ಅಂದ್ರೆ? ಹೌದು ಸರ್, ನಾನೇನಿಯ ರಾಧಾ ಅಂದ್ರೆ. ವೆರಿ ಗುಡ್ ರೀ. ತುಂಬಾ ಚಿಕ್ಕ ಏಜಲ್ಲೇನೆ ತುಂಬಾ ಚೆನ್ನಾಗಿ ಎಲ್ಲಾನು ಅಂದ್ರೆ ಎಲ್ಲ ತುಂಬಾ ಚೆನ್ನಾಗೆಲ್ಲ ಪೌಡರ್ ಎಲ್ಲ ಮಾಡ್ತಿದ್ದೀರಾ. ತುಂಬಾ ಚೆನ್ನಾಗಿದೆ. ನಾನು ಟೇಸ್ಟ್ ಮಾಡಿ ನೋಡಿದೆ. ಇಟ್ಸ್ ರಿಯಲಿ ವಂಡರ್ಫುಲ್. ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಬಟ್ ನಾನು ಒಂದು ವೀಕ್ ಇದ್ದು ನಿಮ್ದೆಲ್ಲ ಪ್ರೊಸೀಜರ್ನ ಚೆಕ್ ಮಾಡಬೇಕು. ಚೆಕ್ ಮಾಡಿ ಇಲ್ಲೇ ಟೇಸ್ಟ್ ಮಾಡಿಬಿಟ್ಟು ಎಲ್ಲ ನೋಡಬೇಕು ಅಂತ ನಮ್ಮ ಡ್ಯಾಡಿ ಹೇಳಿ ಕಳಿಸಿದ್ದಾರೆ. ನಮ್ಮ ಡ್ಯಾಡಿಗೆ ಜನರ ಹೆಲ್ತ್ ತುಂಬಾನೇ ಮುಖ್ಯ. ನೀವು ಹೈಜಿನಿಕ್ ಆಗಿ ಮಾಡ್ತಾ ಇದ್ದೀರಾ ಇಲ್ವಾ ಅದೆಲ್ಲ ನನಗೆ ತುಂಬಾನೇ ಮ್ಯಾಟರ್ ಆಗುತ್ತೆ. ಅದಕ್ಕೇನೆ ಇಲ್ಲಿಗೆ ಬಂದಿದ್ದೀನಿ. ನಿಮ್ಗೇನು ಪ್ರಾಬ್ಲಮ್ ಇಲ್ಲ ತಾನೇ? ಸಾ ಎಂತ ಪ್ರಾಬ್ಲಮ್ನೂ ಇಲ್ಲ ಸಾ. ಸಾ ಕಾಫಿ ತಗೊಳ್ಳಿ. ಹಾ, ಹಾಗಾದ್ರೆ ಓಕೆ. 1 ವೀಕ್ ನಾನು ಇಲ್ಲೇ ಸ್ಟೇ ಮಾಡ್ತೀನಿ. ಎಲ್ಲ ವರ್ಕ್ ಎಲ್ಲ ನೋಡಿಕೊಂಡು ಆಮೇಲೆ ನಾನು ಹೊರಡ್ತೀನಿ. ಆ, ಮತ್ತೆ ನಿಮ್ಗೆಲ್ಲ ಅಮೌಂಟ್ ನಾನು 2 ಮಂತ್ಸ್ದು ನಮ್ಮ ಡ್ಯಾಡಿ ಬ್ಯಾಲೆನ್ಸ್ ಇಟ್ಟಿದ್ರಂತೆ ಅಲ್ವಾ? ಹೌದು ಸರ್, ಬ್ಯಾಲೆನ್ಸ್ ಇಟ್ಟಿದ್ರು ಕೊಟ್ಟಿರಲಿಲ್ಲ. ಸುಮಾರೆಲ್ಲ ಪೌಡರ್ಸ್ ಎಲ್ಲ ಕಳಿಸಿದ್ದೆ. ಪ್ರೊಸೀಜರ್ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮ್ಯಾನೇಜರ್ ಹೇಳ್ತಿದ್ರು. ಫೋನ್ ಮಾಡಿ ಕೇಳಿದ್ದೆ ಒಂದು 2 ಕಿತ. ಯಾಕಂದರೆ ನಾವು ಇಲ್ಲಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಕಾಸು ಇರಲಿಲ್ಲ ಸರ್ ನಮ್ಮ ತಗೊಂಡ್ರೆ. ಅದಕ್ಕೆ ನಾವು ಅದೇ ಕೇಳ್ತಿದ್ದೆ, ಕಾಸಿಲ್ಲ ಅಂತ ಹೇಳ್ತಾ ಇದ್ರು. ಇಲ್ಲ, ಅದು ಆಕ್ಚುಲಿ ಸ್ವಲ್ಪ ಪ್ರೊಸೀಜರ್ ಇತ್ತಲ್ವಾ? ನಿಮ್ದೆಲ್ಲ ಓಕೆನಾ, ನಾಟ್ ಓಕೆನಾ, ಮುಂದೆ ನಿಮ್ಗೆ ಏನಾದ್ರು ಅಮೌಂಟ್ ಕೊಡ್ಬೋದಾ ಬೇಡವಾ ಅಂತ ಹೇಳ್ಬಿಟ್ಟು ತುಂಬಾ ಯೋಚನೆಗಳಿರುತ್ತಲ್ಲ, ಅದಕ್ಕೆ ಸ್ವಲ್ಪ ಯೋಚನೆ ಮಾಡ್ತಾ ಇದ್ವಿ. ಈಗ ನಾನು ನಿಮಗೆ ಚೆಕ್ ಕೊಡ್ತೀನಿ. ಓಕೆ, ಹಾಂ ಸರಿ ಸರ್, ಆಯಿತು. 1 ಸೆಕೆಂಡ್ ತಗೊಳ್ಳಿ. 1 ಲಕ್ಷ ರೂಪಾಯಿ ಚೆಕ್ ಇದೆ, ತಗೊಳ್ಳಿ. ಅಯ್ಯಯ್ಯಯ್ಯೋ, 1 ಲಕ್ಷ ರೂಪಾಯಿ ಚೆಕ್ಕು! 1 ಲಕ್ಷ! ಇವಳು ಬಿಸ್ನೆಸ್ ಆಗಿ ದುಡಿದು ಬಿಟ್ಲಾ? ಇವಳು ಮನೆ ಕಾಯಾಗ ಹೋಗ. ನಾನು ಏನು ಮಾಡಿದ್ರು ನಮ್ಮ ಅತ್ತೆರು ಏನು ಹೆಲ್ಪ್ ಮಾಡೋಕ್ಕಿಲ್ಲ. ಇವಳಿಗಾದ್ರೆ ಕಿಸ್ಕೊಂಡು ಕುಂತವ್ರು ನಮ್ಮ ಅತ್ತೆರು. ನಾನು ನೋಡು ಎಂಥ ಪರಿಸ್ಥಿತಿನಾಗ ಇವನಿ. ನನಗೆ ಮಾತ್ರ ಯಾರೂ ಸಹಾಯ ಮಾಡೋಕ್ಕಿಲ್ಲ. ಇವಳಿಗೆ ಮಾತ್ರ ಎಲ್ಲ ಸಹಾಯ ಮಾಡೋರೆ ನೀನಿಯ. ಥು, ಇವಳು ಮನೆ ಕಾಯಾಗ ಹೋಗ. ನಾನು ಯಾವಾಗ ಮತ್ತೆ ಮಾಡೋದು ಬಿಸ್ನೆಸ್ಸ? ನಾನು ಯಾವಾಗ ಸಂಪಾದನೆ ಮಾಡೋದು? ಹೊಟ್ಟೆ ಎಲ್ಲ ಉರಿತಾ ಇತ್ತಲ್ಲ ನನಗೆ. ಮತ್ತೆ ಮಾವ, ಈ ಚೆಕ್ಕು ತಗೊಳ್ಳಿ ನಿಮ್ಗೇನೇನೆ. ಏ ರಾಧಾ, ನಮ್ಗೇನು ಕೊಡ್ತಾ ಇದೀಗ ಚೆಕ್ಕ? ನೀನ್ ಕಷ್ಟಪಟ್ಬಿಟ್ಟು ದುಡ್ದಿರತ್ತಾನೆ, ನೀನೇ ಮಡಿಕ ಚೆಕ್ಕ. ನಮ್ಗೆಲ್ಲ ಅಂದ್ರೆ ಏನು ಬೇಡ. ನೀನ್ ಎಷ್ಟು ಕಷ್ಟಪಟ್ಬಿಟ್ಟು ಪುಡಿ ಮಾಡಿ ಎಲ್ಲ ಮಾಡಿ ಮಾರ್ಬಿಟ್ಟು ದುಡ್ದಿರತ್ತಾನೆ, ನೀನೇ ಮಡಿಕ. ಹೂ ಕಣಮ್ಮ ಸೊಸೆ, ನೀನೇ ಇಟ್ಕ. ನೀನು ಮುಂದಕ್ಕೆಲ್ಲ ಬಿಸ್ನೆಸ್ಗೆಲ್ಲ ಬೇಕಾಯ್ತದೆ. ಪರವಾಗಿಲ್ಲ ಮಾವ, ನಿಮ್ಮ ಹತ್ರ ಬೇಕಾದಾಗ ನಾನು ಇಸ್ಕೊಂತೀನಿ. ನನಗೆ ಮೊದಲನೇದು ದುಡ್ಡು ಬಂದರೆ ನಿಮಗೆ ಕೊಡ್ತೀನಿ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ನೀವು ನನ್ನ ಗಂಡ ಬಿಟ್ಟೋದ್ಮೇಲೂ ನೀವು ನನ್ನ ಮಗಳು ಥರ ನೋಡ್ಕೊಂಡು ನನಗೆ ಪ್ರತಿಯೊಂದಕ್ಕೂ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಅದಕ್ಕೆ ಎಲ್ಲರೂ ದೇವ್ರಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಮೊದಲನೇ ದುಡ್ಡನ್ನ ಬೇಡ್ಕೊಂತಾರೆ. ಆದರೆ ನಾನು ಮೊದಲನೇ ದುಡ್ಡು ಎಷ್ಟು ಬಂದ್ರು ನಮ್ಮ ಅತ್ತೆ ಮಗನ ಕೊಡ್ತೀನಿ ಅಂತಲೇ ಬೇಡ್ಕೊಂಡಿದ್ದೆ. ಅದಕ್ಕೆ ನಿಮಗೆ ಏನೇ ಕೊಡ್ತಾ ಇದ್ದೀನಿ. ಅತ್ತೆ ದಯವಿಟ್ಟು ಬೇಡ ಅನ್ಬೇಡಿ, ತಗೊಳ್ಳಿ ಅತ್ತೆ ಚೆಕ್ನ. ಅಯ್ಯೋ ಅಲ್ಲ ಕಣಯ್ಯವ, ಈ ಮುಂದಕ್ಕೆ ಎಲ್ಲನೂ ಬಿಸ್ನೆಸ್ಗೆ ಕಾಸ್ಟ್ಲಿ ಸಾಕಕ್ಕೆಲ್ಲನೂ ಯಾರು ಕೊಡ್ತಾರೆ ಹೇಳು? ನೀನು ಸುಮ್ಕೆ ಮಡಿಕ. ನೀನು ಬಿಸ್ನೆಸ್ ಎಲ್ಲ ಬೆಳೆದ್ಮೇಲೆ ಬೇಕಾದ್ರೆ ಇಸ್ಕತೀವಿ ನಾವುನುವೆ. ವಾವ್, ಎಷ್ಟು ಒಳ್ಳೆ ಹುಡುಗಿ. ಅತ್ತೆ ಮಾವನ ಹತ್ರನೂ ಗ್ರೇಟ್ ಆಯ್ತಾವಳೆ, ಗ್ರೇಟು. ಅತ್ತೆ ಮಾವನೂ ನೋಡು, ಇವಳನ್ನ ದೊಡ್ಡ ಕೊಂಬಿರೊಳಗೆ ನೋಡ್ತಾವ್ರೆ. ಈ ಮನೆನಾಗ ನಾನೇನೆ ಕಿತ್ತೋಗಿರೋ ಸೊಸೆ ಆಗೋಗ್ಬಿಟ್ನಾ. ಇವಳಿಗೂ ಪದ್ದುಗೂ ಈ ಮನೆ ತುಂಬ ಮುರುವಾದಿ ನೆನೆಯ. ಇವಳು ಗಂಡ ಇಲ್ಲ ಅಂದ್ರೂ ಇವಳು ಮುರುವಾದಿ ಕೊಡೋದೇನು ಕಮ್ಮಿ ಮಾಡಿಲ್ಲ. ಎಲ್ಲ ಶಾನೆ ನೆನೆಯ ಐತೆ. ಆದರೆ ನನಗೆ ಏನೂ ಇಲ್ಲ, ಯಾವ ಮುರುವಾದಿನೂ ಇಲ್ಲ. ನಾನು ಏನೂ ಮಾಡಲಿಲ್ಲ ಅಂದರೆ ನನಗೂ 4 ಕಾಸು ಬೆಲೆ ಇರೋಕ್ಕಿಲ್ಲ ನನಗೂ. ಥು, ಅತ್ತೆ ಈಗ ನೀವು ಸುಮ್ಮನೆ ತಗೊಳ್ಳಿ ಅತ್ತೆ, ನೀವು ತಗೊಳ್ಳಿ ಸುಮ್ಮನೆ. ನಿಧಾನಕ್ಕೆ ನನಗೆ ದುಡ್ಡು ಬೇಕು ಅಂತ ಹೇಳಿದ್ರೆ ನಾನೇನೇ ಇಸ್ಕೊತೀನಿ, ಸರಿನಾ? ಈ ಚೆಕ್ ನಾನು ನನ್ನ ಅಕೌಂಟ್ಗೆ ಹಾಕೋಬಿಟ್ಟು 1 ಲಕ್ಷನ ನಿಮ್ಮ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ, ಸರಿನಾ? ಅಕಸ್ಮಾತ್ ನನಗೇನಾದರೂ ಬೇಕಾದರೆ ನಾನೇ ಕಾಸು ಕೇಳ್ತೀನಿ. ನೀವೇನಾದರೂ ನನಗೆ ಕೊಡೋಕ್ಕಿಲ್ಲ ಅಂತ ಹೇಳ್ತೀರಾ? ಹೇಳಿ ಮಾವ, ಕೇಳ್ದ ಕೊಟ್ಟೆ ಕೊಡ್ತೀರಾ ತಾನೆ? ತಗೊಳ್ಳಿ, ಪರವಾಗಿಲ್ಲ. ಈಸ್ಕಡೆ ಹೋಗ್ಲಿ, ಮಗ ಬುಡಕ್ಕಿಲ್ಲ. ವಾವ್, ನಿಮ್ಮ ಫ್ಯಾಮಿಲಿ ನೋಡಿ ನಂಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಸೊಸೆನ ಸ್ವಂತ ಮಗಳು ತರ ನೋಡ್ಕೊಂತಾ ಇದೀರಲ್ಲ, ರಿಯಲಿ ಗ್ರೇಟ್. ಇನ್ನೆಂತ ಕಂಡರ್ ಮನೆ ಹೆಣ್ಮಕ್ಳು ಅಂತ ಏನು ಕುತ್ತಿಗೆ ತೊಳ್ಳಕಾಯ್ತದ? ಎಲ್ಲ ಮನೆ ಹೆಣ್ಮಕ್ಳು ಒಂದು ತಾನೆ. ನಮ್ಮ ಮನೆ ಹೆಣ್ಮಕ್ಳನ್ನ ನಾವು ಹೆಂಗ್ ಬೆಳೆಸಿರ್ತೀವೋ ಕಂಡರ್ ಮನೆ ಹೆಣ್ಮಕ್ಳನ್ನ ಅವ್ರು ಹಂಗೆ ಬೆಳೆಸಿರ್ತಾರೆ ತಾನೆ. ನಾವಂಗೆಲ್ಲ ತೊಳ್ಳಕಾಯ್ತದ? ನನ್ನ ಮಗ ಮೋಸ ಮಾಡ್ಬಿಟ್ಟ ಪಾಪ. ಈ ನಮ್ಮ ರಾಧಂಗೆ ನನ್ನ ಮಗ ದೊರಿದ್ರು. ನನ್ನ ಮಗ ಮೋಸ ಮಾಡ್ಬಿಟ್ಟು ಇನ್ನೊಬ್ಬಳನ್ನ ಕಟ್ಕೊಂಡು ಹೊಂಟ್ಬಿಟ್ಟ. ಹೊಟ್ಟೆ ಉರಿತದೆ ನನಗೂನು, ಏನು ಮಾಡೋಕ್ಕಾಗಕ್ಕಿಲ್ಲ. ಹೊಟ್ಟೆ ಎಲ್ಲ ಉರಿತಿರ್ತದೆ. ಆದರೆ ಇವಳು ನನ್ನ ಮಗಳು ಅಂತಲೇ ಅನ್ಕೊಂಬಿಟ್ಟು ಹೆಂಗೋ ಸೊಸೆ ಅಂತ ಅನ್ಕೊಂಡಿಲ್ಲ, ನನ್ನ ಮಗಳಂತ ಅನ್ಕೊಂಡು ಏನೇನು ನೋಡ್ಕೊತಾ ಇದೀವಿ ಪ್ರತಿ ಹೆಜ್ಜೆನಾಗೂ ನಾವು ಸಹಾಯ ಮಾಡ್ಕೊಂಡು ಅವಳ ಜೊತೆಯಾಗೆ ನಿಂತಿದ್ದೀವಿ. ವಾವ್, ಅಪ್ರಿಶಿಯೇಟ್ ಮಾಡಬೇಕು ಬಿಡಿ. ಸರ್ ತುಂಬ ಥ್ಯಾಂಕ್ಸ್ ಸರ್, ತುಂಬ ಥ್ಯಾಂಕ್ಸ್. ಇವತ್ತು ನನಗೆ ಭಾಳ ಖುಷಿ ಆಗ್ತಾ ಇದೆ ಸರ್. ನೀವು ನಿಜವಾಗ್ಲೂ ನನ್ನ ಜೊತೆ ಇದ್ಬಿಟ್ಟು ನಾನು ಏನು ಕೆಲಸ ಮಾಡ್ತೀನಿ, ಏನು ಮಾಡ್ತೀನಿ ಪ್ರತಿಯೊಂದು ನೀವು ನೋಡ್ಬೋದು ಸರ್. ನಾನು ಯಾವುದು ಕೆಮಿಕಲ್ ಆ ಥರ ಏನು ಮಿಕ್ಸ್ ಮಾಡೋದೇನೇ ಇಲ್ಲ ಸರ್. ಪ್ರತಿಯೊಂದು ಚೆನ್ನಾಗಿ ಕ್ಲೀನಾಗಿ ಮಾಡ್ತೀನಿ ಸರ್. ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಅವು ಇವು ಯೂಸ್ ಮಾಡ್ಕೊತೀನಿ ಸರ್. ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿರೋದು ಅಂದರೆ ಪದ್ದು ಸರ್. ಅವಳು ನನ್ನ ಮೈದು ಎಂಟಿನೇನಿಯ, ಅವಳು ಬರ್ತಾಳೆ ಸರ್. ಅವಳೆಲ್ಲ ಹೊರಗಡೆ ಹೋಗೋಳೆ, ಅವಳನ್ನು ಪರಿಚಯ ಮಾಡಿಸ್ಕೊಳ್ತೀನಿ. ಅವಳು ತುಂಬ ಒಳ್ಳೆಯವಳು ಸರ್. ಅವಳಿಂದನೇ ಸರ್ ನನ್ನ ಪುಡಿ ಎಲ್ಲನೂ ಇಷ್ಟೊಂದು ಫೇಮಸ್ ಆಗಿ ನಿಮ್ಮ ತನಕ ಬಂದಿದ್ದು. ಎಲ್ಲನೂ ಅವಳಿಂದನೇ ಸರ್. ಅವಳೇ ಸರ್ ನಿಮ್ಮ ಪುಡಿನ ಎಲ್ಲನೂ ನಿಮ್ಮ ಇದು ಕೊಟ್ಟು ಕಳಿಸಿದ್ದು ಎಲ್ಲ ಅವಳೇ ಸರ್. ಅವಳಿಂದನೇ ಸರ್ ನಾನು ಇವತ್ತು ಈ ಸ್ಟ್ಯಾಂಡಾಗಿರೋದು ಸರ್. ಪದ್ದು ಇಂದನೇನಿಯ ಅವಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಇವತ್ತು 1 ಲಕ್ಷ ರೂಪಾಯಿನಾಗೆ ಅವಳಿಗೂ ಸೇರಬೇಕು ಸರ್. ನಿಜ ಸರ್, ನಂಗೆ ಭಾಳ ಖುಷಿ ಆಗ್ತಾಯಿದೆ ಸರ್ ನನಗೆ.
ಪರವಾಗಿಲ್ಲ, ನಿಮ್ಮ ವರ್ಕ್‌ಗೆ ಪ್ರತಿಫಲ ಸಿಕ್ಕಿದೆ ಅಷ್ಟೇನೆ. ಓಕೆ, ನಾನು ಸ್ಟೇ ಮಾಡಕ್ಕೆ ಇಲ್ಲಿ ಎಲ್ಲಾದ್ರೂ ಹೋಟೆಲ್ಸು ಏನಾದ್ರೂ ಇದೆಯಾ? ಏ ಸುಮ್ಕಿರಪ್ಪ ನಮ್ಮ ಹಳ್ಳಿನಾಗ ಎಲ್ಲಿಂದ ಗೊತ್ತಾ ಹೋಟ್ಲು ಗೀಟ್ಲು ಎಲ್ಲಾನು ಏ ನಮ್ದು ಗೆಸ್ಟ್ ಹೌಸ್ ಹಿಂದೆಗಡೆನೆ ಐತೆ ನಮ್ದು ಹಿತ್ಲನಾಗ ಏನಿಯಾ ಸುಮ್ಕೆ ಒಂದ್ ಮನೆ ತರ ಕೊಟ್ಟಿದೀವಿ ಅಲ್ಲೇ ರೂಮಾಗ ಏನಿಯಾ ಉಳ್ಕೊಳ್ಳಿ ಇಲ್ಲ ಈ ಮನೆಗೆ ಏನಿಯಾ ಉಳ್ಕೊಳ್ಳಿ ಬ್ಯಾಡ ಅಂದವ್ರು ಯಾರು ಸಾರಿ, ಸಾರಿ. ನಾನು ಯಾರ ಜೊತೆನೂ ಅಷ್ಟೊಂದು ಸ್ಟೇ ಮಾಡಕ್ಕೆ ಇಷ್ಟಪಡಲ್ಲ. ಬ್ಯಾಕ್ ಸೈಡ್ ಇದೆಯಲ್ಲ, ಅಲ್ಲೇ ಉಳ್ಕೋತೀನಿ. ನೋ ಪ್ರಾಬ್ಲಮ್. ಅದು ಸಂದಕ್ಕೆ ಐತೆ ಕಣಪ್ಪ, ಅದೂನುನುವೆ ಏನು ತೊಂದರೆ ಇಲ್ಲ, ಅಲ್ಲೂ ಉಳ್ಕೋಬೋದು. ರಾಧಾ, ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ತೋರ್ಸವ, ಹೋಗ್ಬಿಟ್ಟು ಕರ್ಕೊಂಡೋಗಿ ಹಿಂದೆಗಡೆದನ್ನ. ಸರ್ ಬನ್ನಿ ಸರ್ ನಿಮ್ ಲಗೇಜ್ ಇಲ್ಲಿ ಸರ್ ಕುಡಿ ಸರ್ ತಗೊಂಡು ಹೋಗ್ತೀನಿ ಇಲ್ಲ ಮೇಡಮ್, ಪರವಾಗಿಲ್ಲ. ಬನ್ನಿ, ಪರವಾಗಿಲ್ಲ. ಕಾರಲ್ಲಿ ಇದೆ ಲಗೇಜ್ ಎಲ್ಲ, ನಾನು ಹಾಗೆ ತಗೋತೀನಿ. ಬನ್ನಿ, ಬನ್ನಿ. ಹಾಂ, ಬನ್ನಿ. ಅತ್ತೆ ಅವ್ರಿಗೆ ತೋರಿಸ್ಬಿಟ್ಟು ಬರ್ತೀನಿ ಸರಿನಾ ಸರಿ ಸರಿ ಹೋಗಮ್ಮ ಹೋಗ್ ಹೋಗು ತಗೊಳ್ರಿ ಅದೇನೋ ಇದನ್ನ ನೀವೇ ಹಾಕ್ಬೇಕು ನಂಗೆ ಅದೇನೋ ಹಾಕೋದು ಬ್ಯಾಂಕು ಗೊತ್ತಾಗಕ್ಕಿಲ್ಲ ತಗೊಳ್ಳಿ ಇದು ಏನೇ ಹೇಳ್ರಿ ನನ್ನ ಸೊಸೆ ಬಗ್ಗೆ ನಂಗೆ ಬಹಳ ಹೆಮ್ಮೆ ಆಯ್ತೈತೆ ಇಂಥ ಸೊಸೆನ ಪಡಿಯಕ್ ನಾವು ಪುಣ್ಯ ಮಾಡಿದ್ವಿ ರೀ ಆದ್ರೆ ದರಿದ್ರ ನನ್ನ ಮಗನೇನಿ ಅರ್ಥ ಮಾಡ್ಕೊಳ್ಳಿಲ್ಲ ಎಲ್ಲ ಅವಳನ್ನ ಒಕ್ಕಳೋರೆ ಏನಿಗೆ ಆದ್ರು ನಾನು ನಮ್ಮ ಅತ್ತೆ ಮಾವ ಒಗಳಂಗೆ ಏನಾದರೂ ಮಾಡಲೇಬೇಕು ನೋಡು ಪೊದ್ದುನುವೆ ರಾಧಾ ಇಬ್ರು ನಿಮ್ಮ ಮನೆಯಾಗೆ ಫೇಮಸ್ ಆಗೋಗ್ಬಿಟ್ರು ಆದರೆ ನಾನು ಚೀತು ಅನ್ನಿಸ್ಕೊಂಡು ಬಿದ್ದಿರಬೇಕು ಬಂದವರು ಕಾಫಿ ಕೊಟ್ಕೊಂಡು ಮನೆ ಕಸ ಗುಡಿಸ್ಕೊಂಡು ಮುಸ್ರು ತಿಕ್ಕೊಂಡು ಬಿದ್ದಿರಬೇಕು ನನ್ನ ಗಂಡ ನೆಟ್ಟಿಗಿದ್ರೆ ನನಗೆ ಯಾಕೆ ಇಂಥ ಬಾಳು ಬರೋದು ನಾನು ನೆಟ್ಟಿಗೆ ಏನೇ ಇರ್ತಾ ಇದ್ದೆ ಆದರೆ ಇವತ್ತು ನನಗೆ ಇಂಥ ಬಾಳು ಬಂದಿರೋದು ನನ್ನ ಗಂಡನಿಂದ ನಿನಿಯ ಇವತ್ತು ಎಲ್ಲರೂ ಚೆನ್ನಾಗವ್ರೆ ನಾನೇ ಚೆನ್ನಾಗಿಲ್ಲ ಇದು ಕಾರಣ ದರಿದ್ರು ನನ್ನ ಮಗ ನನ್ನ ಗಂಡ ನಿನಿಯ ಥೂ ನೋಡೆ ನನ್ನ ಸೊಸೆ ಹೆಂಗೋ 1,00,000 ದುಡ್ದುಬಿಟ್ಲು. ನನ್ನ ಗಂಡು ಮಕ್ಕಳು ಅವರೇ 3 ಜನ ಬೇಷ್ ಬಾಡಿಗಳು, ಒಂದು 10 ರೂಪಾಯಿ ದುಡಿಯೋಕ್ಕೆ ಯೋಗ್ಯತೆ ಇಲ್ಲ. ನನ್ನ ಸೊಸೆ ನೋಡಿದ್ರೆ ಖುಷಿ ಆಯ್ತದೆ. ಇದಕ್ಕೆಲ್ಲ ಮಾಸ್ಟ್ರು ತಲೆ ಅಂದರೆ ನಮ್ಮ ಪೊದ್ದುನೇನಿಯ. ನಾವು ಚಿಕ್ಕ ಸೊಸೆ ಬಿಡು, ಬೋಲೇ ಕಿಲಾಡಿ. ಬಿಸ್ನೆಸ್ಸು ಹಂಗೆ ಮಾಡ್ತಾಳೆ, ಎಲ್ಲ ಹೆಂಗೆ ಬೇಕೋ ಹಂಗೆ ನಿಭಾಯಿಸ್ಕೊತಾಳೆ ಕಣವ. ಅವಳಿಂದ ನೆನೆಯ ರಾಧ ಒಂಚೂರಾದ್ರೂ ಬದಲಾಗ್ಬಿಟ್ಟು ಸಂದ ಖುಷಿಯಾಗಿರೋದು ಅಂದರೆ. ಏನೋ ಬಿಡು, ಹೆಂಗೋ ಸಂದಕ್ಕಿರಲಿ. ಅಷ್ಟೇ ನಿನಿಯ ನಮ್ಮ ಪೊದ್ದುನುವೆ ರಾಧಾ ಕಣಪ್ಪ ಇಬ್ರುನುವೆ ಭಾಳ ಚಾಲಾಕಿಗಳು ಹೆಂಗೋ ತಲೆ ಉಪಯೋಗಿಸಿ ಹೆಂಗೋನುವೆ ಮಾಡ್ಬಿಟ್ರು ಹೆಂಗೋ ಎಲ್ಲ ದೈವಿಚ್ಛೆ ಬುಡಿ ನಾನು ಮಾತ್ರ 4 ಸೊಸೆ ಅವ್ರಿಬ್ರುನುವೆ ಗ್ರೇಟ್ ಸೊಸೆಗಳು ಇರಲೆಕ್ಕ ದೊಡ್ಡ ಸೊಸೆ ನಿನಿಯ ಗ್ರೇಟ್ ಸೊಸೆ ಆದರೆ ಇವ್ರ ಮುಂದೆ ದೊಡ್ಡ ಸೊಸೆ ಏನೇನೂ ಅಲ್ಲ